ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಭತೋ ವರ್ತ್ನಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂಕತುಶ್ಚೇತತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯಸ್ಥಿತವಿಭುಶ್ಚಾನೇಕಧಾಯಃ ಶ್ರುತೌ ವಾಚನ್ನಃ ಸತತಾತ್ಮನೇಕಕರ್ಣಸ್ತ್ರೈಲೋಕ್ಯದೀಪೋ ರವಿಃ. ನಮಸ್ಕಾರ. ಗ್ರಹಗಳ ದೃಷ್ಟಿ ವಿಚಾರವನ್ನು ನೋಡೋಣ. ಶನಿಗ್ರಹವು 3 ಮತ್ತು 10ನೇ ಸ್ಥಾನವನ್ನು ನೋಡುತ್ತೆ. ತಾನಿರುವ ರಾಶಿಯಿಂದ 3ನೇ ಮತ್ತು 10ನೇ ರಾಶಿಯನ್ನು ಶನಿಗ್ರಹವು ಸಂಪೂರ್ಣ ದೃಷ್ಟಿಯಿಂದ ನೋಡುತ್ತೆ. ಹಾಗೆಯೇ ಬೃಹಸ್ಪತಿ ಗ್ರಹವು 5 ಮತ್ತು 6ನೇ ಸ್ಥಾನವನ್ನು ವಿಶೇಷ ದೃಷ್ಟಿಯಿಂದ ನೋಡತಕ್ಕಂಥದ್ದು. ಹಾಗೆ ಅಂಗಾರಕ ಗ್ರಹವು ಕೂಡ 4 ಮತ್ತು 8ನೇ ಸ್ಥಾನವನ್ನು ವಿಶೇಷ ದೃಷ್ಟಿಯಿಂದ ನೋಡುತ್ತೆ. ಉಳಿದಿರತಕ್ಕಂಥ ರವಿ, ಚಂದ್ರ, ಶುಕ್ರ, ಬುಧರು 7ಮ ಸ್ಥಾನವನ್ನು ಪೂರ್ಣ ದೃಷ್ಟಿಯಿಂದ ನೋಡ್ತಾರೆ. ಎಲ್ಲ ಗ್ರಹಗಳು ಕೂಡ ತಾವಿರುವ ಸ್ಥಳದಿಂದ 7ನೇಯ ಅಂದರೆ 7ಮ ಸ್ಥಾನವನ್ನು ಸಂಪೂರ್ಣವಾಗಿ ನೋಡುತ್ತೆ. ಆದರೆ ಅದರಲ್ಲೂ ಕೂಡ ಶನಿಯು 3 ಮತ್ತು 10ನೇ ಸ್ಥಾನವನ್ನು ವಿಶೇಷ ದೃಷ್ಟಿಯಿಂದ, ಬೃಹಸ್ಪತಿಯು 5 ಮತ್ತು 6ನೇ ಸ್ಥಾನವನ್ನು ವಿಶೇಷ ದೃಷ್ಟಿಯಿಂದ, ಮತ್ತು ಅಂಗಾರಕ ಗ್ರಹವು 4 ಮತ್ತು 8ನೇ ಸ್ಥಾನವನ್ನು ವಿಶೇಷ ದೃಷ್ಟಿಯಿಂದ ನೋಡತಕ್ಕಂಥದ್ದು. ಉಳಿದಿರತಕ್ಕಂಥ ರವಿ, ಚಂದ್ರ, ಶುಕ್ರ, ಬುಧರು 7ನೇ ಸ್ಥಾನವನ್ನು ಮಾತ್ರ ವಿಶೇಷ ದೃಷ್ಟಿಯಿಂದ ನೋಡ್ತಾರೆ. ಉಳಿದ ಯಾವುದೇ ಸ್ಥಾನವನ್ನು ಅವರು ನೋಡೋದಿಲ್ಲ. ಹಾಗೆ ರಾಹುಕೇತುಗಳು ಕೂಡ 7ನೇ ಸ್ಥಾನವನ್ನು ನೋಡ್ತವೆ. ಹಾಗೆಯೇ ಯಾವ ಗ್ರಹಗಳೊಂದಿಗೆ ಯುತಿಯನ್ನು ಹೊಂದಿದ್ದಾರೋ ಆಯಾ ಗ್ರಹಗಳು ನೋಡತಕ್ಕಂಥ ಸ್ಥಾನವನ್ನು ಕೂಡ ಈ ರಾಹುಕೇತುಗಳು ನೋಡ್ತಾರೆ. ನಮಸ್ಕಾರ.